ನಮಸ್ಕಾರ. ಶರಣರ ಶಕ್ತಿ ಚಿತ್ರಮಂದಿರ ಇವತ್ತು ದಾವಣಗೆರೆ ತುಶೂಲ್ ಕಲಾಭವನದಲ್ಲಿ ಬಿಡುಗಡೆ ಆಗಿದೆ. ಈ ಬಿಡುಗಡೆ ಕಾರ್ಯಕ್ರಮಕ್ಕೆ ತಾವು ಸಹ ಆಗಮಿಸಿದ್ರಿ, ಚಿತ್ರನೂ ಸಹ ವೀಕ್ಷಣೆ ಮಾಡಿದ್ರಿ. ತಾವು ಏನು ಜನತೆಗೆ ಸಂದೇಶ ಕೊಡ್ತೀರಿ? ಶರಣರ ಶಕ್ತಿ ಅನ್ನುವಂತಹ ಕಲ್ಯಾಣ ಕ್ರಾಂತಿಯ ಒಂದು ಚಲನಚಿತ್ರವನ್ನು ದಾವಣಗೆರೆಯ ದಿಲೀಪ್ ಶರ್ಮಾ ಅವರು ಮಾಡಿದ್ದಾರೆ. ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ. ಈ ಚಿತ್ರದ ಬಗ್ಗೆ ಸ್ವಲ್ಪ ತಿದ್ದುಪಡಿ ಆಗ್ಬೇಕಂಥೇಳಿ ಬಸವ ಭಕ್ತರು, ಬಸವಾಭಿಮಾನಿಗಳು ಈ ವಿಚಾರವನ್ನು ರಾಜ್ಯಾದ್ಯಂತ ತಿಳಿಸಿದರು. ಅವರ ಒಂದು ಸಭೆಯನ್ನು ಮಾಡಿ ಅವರಿಗೆಲ್ಲ ಒಂದು ಚಲನಚಿತ್ರವನ್ನು ತೋರಿಸಿ ಅದನ್ನೆಲ್ಲ ಪರಿವರ್ತನೆ ಮಾಡಿ ಈಗ ಚಲನಚಿತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ. ಅದರಲ್ಲಿನೂ ನಮ್ಮ ದಾವಣಗೆರೆ ಜನರು ಹೆಚ್ಚು ಅಭಿನಯ ಮಾಡಿದ್ದಾರೆ. ನಮ್ಮ ಅಬ್ದುಲ್ ಲತೀಫ್ ಅವರು ಅದರಲ್ಲಿ ವಿಶೇಷವಾಗಿ ಕುರುಬ ಗೊಲ್ಲಾಳೇಶ್ ಅವರ ತಂದೆ ಪಾತ್ರದಲ್ಲಿ ಅವರು ಮಾಡಿದ್ದಾರೆ. ಅವರ ಅಭಿನಯವೂ ಚೆನ್ನಾಗಿ ಬಂದಿದೆ. ಒಟ್ಟಾರೆ ಚಿತ್ರ ಚೆನ್ನಾಗಿ ಬಂದಿದೆ. ಶರಣರ ಶಕ್ತಿಯನ್ನು ಎಲ್ಲರೂ ನೋಡ್ಬೋದು ಅಂತ ನಾನು ಈ ಮುಖಾಂತರ ಎಲ್ಲರಿಗೂ ಬಂದು ನೀವು ಸಿನಿಮಾವನ್ನು ನೋಡ್ರಿ ಅಂತಂದು ಮನವಿ ಮಾಡ್ತಾಯಿದ್ವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದ ಸಂಸ್ಕೃತಿ, ಭಾರತದ ಸಂಸ್ಕೃತಿ ಬಗ್ಗೆ ಇವು ನಿರ್ದೇಶಕರು ಆ ಥರ ಯಾವ ಚಿತ್ರಗಳು ತೆಗಿತಾ ಇಲ್ಲ. ಈಗ ಅವರು ಶರಣರ ಶಕ್ತಿ ಅಂತ ಒಂದು ತೆಗೆದಿದ್ದಾರಲ್ಲ, ಇವರಿಗೆ ಏನಾಗುತ್ತೆ? ಇಲ್ಲ, ಇಂಥ ಚಿತ್ರಗಳು ಬರಬೇಕು. ಯಾಕಂದರೆ ಒಳ್ಳೆಯ ಚಿತ್ರಗಳಿರೋದೇ ದಾರ್ಶನಿಕರು, ಮಹಾತ್ಮರ ಜೀವನದಲ್ಲಿ. ಅವರ ಜೀವನವೇ ಒಂದು ಸಂದೇಶ. ಬಸವಣ್ಣನವರ ಜೀವನ ಇರ್ಬೋದು, ಮಹಾತ್ಮ ಗಾಂಧೀಜಿಯವರ ಜೀವನ ಇರ್ಬೋದು, ಅಂಬೇಡ್ಕರ್ ಅವರ ಜೀವನ ಇರ್ಬೋದು, ಗೌತಮ ಬುದ್ಧರ ಜೀವನ ಇರ್ಬೋದು. ಅವರ ಆದರ್ಶಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಆಗ ಬದುಕಿನಲ್ಲಿ ಸುಖ ಶಾಂತಿ ಅನ್ನುವಂಥದ್ದು ನೆಲೆಸುತ್ತೆ. ಸರ್ವರ ಸಮಾನತೆಗೋಸ್ಕರನೇ ಹೋರಾಟ ಮಾಡಿರುವಂಥ 12ನೇ ಶತಮಾನದ ಬಸವಣ್ಣನವರು ಹಾಗೂ ಬಸವಾದಿ ಶರಣರು ಅವರ ಚಿತ್ರಗಳು ಬಂದಿದ್ದು ಬಹಳ ಒಳ್ಳೆಯ ಬೆಳವಣಿಗೆ. ಇಂತಹ ಒಳ್ಳೆಯ ಚಿತ್ರಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಕುಟುಂಬ ಸಮೇತ ಬಂದು ಯಾರೂ ಸಿನಿಮಾ ನೋಡೋಷ್ಟು ಅಷ್ಟು ಇದಿಲ್ಲ. ಈ ಚಿತ್ರ ಕುಟುಂಬ ಸಮೇತ ನೋಡ್ಬೋದು ಅನ್ಬಿಸ್ಬೋದು. ಇಲ್ಲ, ಎಲ್ಲರೂ ನೋಡ್ಬೋದು ಇದನ್ನು. ನಾವೇ ಬಂದಿದ್ದೇವಲ್ಲ, ಈಗ ಸ್ವಾಮಿಗಳೇ ಬಂದು ಈ ಚಲನಚಿತ್ರವನ್ನು ನೋಡ್ತೇವೆ ಅಂದರೆ ಕುಟುಂಬ ಸಮೇತನೇ ಎಲ್ಲರೂ ಬರ್ಬೋದು. ಎಲ್ಲರೂ ಬಂದು ನೋಡ್ಬೇಕು. ಇಂತಹ ಮನಸ್ಸನ್ನು ಅರಳಿಸುವಂತಹ, ಬದುಕನ್ನು ಉದ್ಧರಿಸುವಂತಹ ಚಿತ್ರಗಳು ಬೇಕು. ಅಂಥ ಚಿತ್ರದ ಶರಣರ ಶಕ್ತಿಯಾಗಿದೆ. ತಾವೆಲ್ಲರೂ ಬಂದು ನೋಡ್ರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ತಡವ್ಯಾರ ನೋಡು ಅನ್ನುವಂಥ ಒಂದು ಸಿನಿಮಾ ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಯಾಕೆಂದರೆ ಇಂಥ ಹಿಂದಿನ ಇತಿಹಾಸ ಗೊತ್ತಿದ್ದರೆ ನಾವೆಲ್ಲರೂ ಕೂಡ ಮುಂದಿನ ಭವಿಷ್ಯವನ್ನು ಸರಿಯಾಗಿ ಕಟ್ಕೊಳ್ಳಿಕ್ಕೆ ಸಾಧ್ಯ. 12ನೇ ಶತಮಾನದಲ್ಲಿ ಶರಣರು ಜಾತಿ ವರ್ಣ ವರ್ಗರಹಿತವಾಗಿರ್ತಕ್ಕಂಥ ಒಂದು ಸಮಾಜವನ್ನು ಕಟ್ಟಿದರು. ಅಂತರ್ಜಾತಿ ವಿವಾಹವನ್ನು ಮಾಡಿದರು. ಆ ಒಂದು ಕಾರಣಕ್ಕಾಗಿ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು. ವಚನ ಸಾಹಿತ್ಯ ರಕ್ಷಣೆ ಉಳಿವಿಗೋಸ್ಕರ ಏನು ಶರಣರು ಶ್ರಮಪಟ್ಟರು ಅಂತಕ್ಕಂಥದ್ದನ್ನು ಈ ಸಿನಿಮಾದ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ದಿಲೀಪ್ ಶರ್ಮಾ ಅವರು ಹಾಗೆ ಅನೇಕ ಜನ ಅವರ ಜೊತೆ ಬಹಳ ಶ್ರಮ ವಹಿಸಿ ಭಾಳ ಯಶಸ್ವಿಯಾಗಿ ಈ ಸಿನಿಮಾ ಮೂಡಿ ಬಂದಿದೆ. ದಯಮಾಡಿ ಕರ್ನಾಟಕದ ಎಲ್ಲ ಜನತೆ ತಮ್ಮ ಕುಟುಂಬ ಸಮೇತವಾಗಿ ತಾವೆಲ್ಲರೂ ಕೂಡ ಬಂದು ಈ ಒಂದು ಸಿನಿಮಾವನ್ನು ನೋಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಶರಣರ ಶಕ್ತಿ ಚಿತ್ರದಲ್ಲಿ ತಾವು ಅಭಿನಯಿಸಿದ್ದೀರಿ, ಏನು ಅನಿಸ್ತಾ ಇದೆ ಇಲ್ಲಿ ಎಲ್ಲ ನೋಡಿ? ಶರಣರ ಶಕ್ತಿಯಲ್ಲಿ ನನ್ನ ಒಂದು ಬಲ್ಲಗನ ತಂದೆಯಾಗಿ ಪಾತ್ರ ಮಾಡಿದ್ದೀನಿ. ಗೋಳಾಲೇಶ್ವರನ ತಂದೆ ಬಲ್ಲಗನಾಗಿ ಖುಷಿ ಅನ್ನಿಸ್ತದೆ. ಆದರೆ ಸ್ಕ್ರಿಪ್ಟ್ಗಳು ಭಾಳ ಇದ್ವು. ಕೆಲವೊಂದು ದೃಶ್ಯಗಳು ಕಟ್ ಮಾಡ್ಯಾರ. ಜನಕ್ಕೆ ಒಳ್ಳೆಯ ಮೆಸೇಜ್ ಏನಂದರೆ, ಶರಣರು ಏನಕ್ಕೆ ಜನ್ಮ ತಗೊಂಡಿದ್ದಾರೆ ಅಂದರೆ, ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಶರಣರು ಏನಕ್ಕೆ ಬಂದ್ರಂದರೆ ಒಂದು ಒಳ್ಳೆತನ, ಒಳ್ಳೆಯ ಜನಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಟ್ಟರವರು. ಯಾರೂ ಮಾನವನೇ ಆಗಿರಲಿ, ಎಂಥನೇ ಆಗಿರಲಿ, ಮನುಷ್ಯನಾಗಿರಲಿ ಅಂತ ಕೆಳ ಮಟ್ಟ ಜಾತಿ ಜನಾಂಗರಿಗೆ ಯಾರಿಗೂ ಅವರು ಕೀಳುಮಟ್ಟದಿಂದ ನೋಡಿಲ್ಲ. ಎಲ್ಲರಿಗೂ ಮಾನವ ರೀತಿಯಲ್ಲಿ ನೋಡಿದರು. ಹಾಗಾಗಿ ಶರಣರು ಯಾವಾಗಲೂ ಐತಲ್ಲ, ಬಸವಣ್ಣವರ ತತ್ವ ಸಿದ್ಧಾಂತಗಳು, ಆಮೇಲೆ ಮಾಚಯ್ಯ ಅವರ ತತ್ವ ಸಿದ್ಧಾಂತಗಳು, ಇವರೆಲ್ಲ ಶರಣರು ಬಂದರು. ಶರಣರು ಅವರು ವಚನ ಸಾಹಿತ್ಯದಿಂದ 12ನೇ ಶತಮಾನದಿಂದ ಏನು ನಡ್ಕೊಂಬಂತು ಅನ್ನೋದು ಎಲ್ಲ ಈ ಶರಣರ ಶಕ್ತಿಯಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ. ತಾವು ನೋಡ್ರಿ, ಕುಟುಂಬ ಸಮೇತ ಬಂದು ನೋಡುವಂಥ ಈ ಶರಣರ ಶಕ್ತಿ ಚಲನಚಿತ್ರ. ಯಾಕಂದರೆ ಈಗಿನ ವಾತಾವರಣದಲ್ಲಿ ಭಾಳಷ್ಟು ಚಿತ್ರಗಳು ಬರ್ತವೆ, ಕಡಿಯೋ ತಡಿಯೋ ಬಡಿಯೋ ಅಂಥೇಳಿ. ಅದು ನೋಡಿದರೆ ಜನರ ಮನಸ್ಸು ಕೆಟ್ಟಿ ಬೇರೆ ಬೇರೆ ದಾರಿ ಹಿಡಿತಾರೆ. ಶರಣರ ಶಕ್ತಿಯನ್ನು ನೋಡಿದರೆ ಒಂದು ಒಳ್ಳೆಯ ಮಾರ್ಗ ಸೂಚನೆ ಇರುತ್ತೆ, ಎಲ್ಲರಿಗೂ ಒಂದು ಮಾರ್ಗದರ್ಶನ ಸಿಕ್ಕಂಗಾಗುತ್ತೆ. ಹಾಗಾಗಿ
ಈ ಶರಣರ ಶಕ್ತಿ ಕುಟುಂಬ ಸಮೇತ ಬಂದು ನೋಡ್ರಿ. ಈ ದಿಲೀಪ್ ಶರ್ಮಾ ಅವರು ಮಾಡಿರುವಂಥ ಕೆಲಸಕ್ಕೆ ತಾವೆಲ್ಲ ಸಪೋರ್ಟ್ ಮಾಡಿರಿ ಅಂಥೇಳಿ ನಾನು ಕೂಡ ನನ್ನ ಬಳಗದವ್ರಿಗೆಲ್ಲ ಹೇಳೀನಿ, ನೀವೆಲ್ಲ ಬನ್ನಿ. ಹೆಂಗಂದರೆ ಈಗ ನಮ್ಮ ಪರ್ಫೆಕ್ಟ್ ಅವರು ಕೂಡ ಮೆಸೇಜ್ ಏನು ಕೊಟ್ಟಿದ್ರಂದರೆ, ಯಾವ ಮನುಷ್ಯನಿಗೆ ಕೀಳು ಮಟ್ಟಾಗಿ ನೋಡಬೇಡ್ರಿ, ಮಾನವ ರೀತಿಯಲ್ಲಿ ಬದುಕ್ರಿ ಅಂಥೇಳಿ ಹೇಳಿದ ಮೇಲೆ ಎಲ್ಲ ಜಾತಿಯಾಗಿದೆ ಶರಣರು. ಈಗ ಅದರಲ್ಲಿ ದೆವ್ವ ಇಲ್ಲದ ದುನಿಯಾ ಇದು ಇಲ್ಲ, ಪ್ರಪಂಚ ಇಲ್ಲ. ಈ ದೆವ್ವಗಳಿಗೆ ಸ್ವಲ್ಪ ಕಾಟ ಜಾಸ್ತಿ. ಅದಕ್ಕಿಂತ ಪಿಕ್ಚರ್ ನೋಡಿದ್ರೆ ದೆವ್ವಗಳು ಎಲ್ಲ ಓಡೋಗ್ತವೆ. ದೇವರು ಸೃಷ್ಟಿ ಆಗ್ತಾರೆ ಅಂತ ಹೇಳಿದರೆ ಶರಣರ ಶಕ್ತಿಯಿಂದಾನೇ ಆಗ್ತದೆ ಅಂಥೇಳಿ ನನ್ನ ಭಾವಿಕೆ, ನನ್ನ ಆಸೆ. ನಮಸ್ಕಾರ. ಕ್ಯಾಮ್ರಾದ ಮುಂದೆ ಇದೇ ಫಸ್ಟ್ ಟೈಮ್ ಬಂದಿರೋದು. ನಾನು ಕರೆದ್ರು, ಚೆನ್ನಾಗಿದೆ ಅಂದರು. ನನಗೆ ಒಂಥರ ನಾಚಿಕೆ ಆಗಿತ್ತು, ಏನು ಮಾತಾಡಬೇಕು ಏನಂತ. ಸ್ಕ್ರಿಪ್ಟ್ ಕೊಟ್ಟಿದ್ರು ಅವರು, ಏನು ಒಂದು ಅರ್ಧ ತಾಸಿನಾಗೆ 4 ಪೇಜ್ ಕೊಟ್ಟಿದ್ರು. ಆ 4 ಪೇಜ್ ಹೆಂಗೆ ಇದು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗಿಲ್ಲ. ಆದರೆ ಅದು ಏನೋ ಒಂದು ಶಕ್ತಿ ಮೂಡು ಬಂತು, ಮಾಡಿದೆ. ಜನಕ್ಕೆ ಹಿಡಿಸ್ತೈತೋ ಇಲ್ಲೋ ಗೊತ್ತಿಲ್ಲ, ಜನದ ಮೇಲೆ ಇದೆ ಅದು. ಅಲ್ಲ, ರಾಜಕೀಯ ಇಷ್ಟು ಜಂಜಾಟದಲ್ಲಿ ತಾವು ಬಿಡುಗಡೆ ಈ ಸಮಯ ತೆಗೆದು ಒಂದು ಚಿತ್ರಾನ್ನ ಏನು ಶರಣರ ಶಕ್ತಿ ಇದನ್ನೇ ಆಯ್ಕೆ ಮಾಡಬೇಕಂತ ಏನಿತ್ತು? ಏನಿಲ್ಲ, ಅದೆಲ್ಲ ಪಡೆದು ಬಂದಿರಬೇಕಂತೆ. ರಾಜಕೀಯ ಜೀವನದಲ್ಲಿ ಬಿಡುವಿಲ್ಲದ ಜೀವನ, ಕೊಳೆವಿಲ್ಲದ ಮಾನವ ಅಂತ ಹೇಳ್ತಾರೆ. ಹಂಗಾಗಿ ಈ ಬಿಡುವಿಲ್ಲದ ಜೀವನದಲ್ಲಿ ಐತಲ್ಲ, ನನಗೆ ಸ್ವಲ್ಪ ಸಮಯ ಸಿಕ್ತು, ನಾನು ಆಯ್ತಲ್ಲ ಫ್ರೀ ಆದೆ. ಒಂದು ಪಾತ್ರಕ್ಕೆ ಆಯ್ತಲ್ಲ ಖುಷಿ ಆಯಿತು, ಭಾಳ ಇತ್ತು, ಕಟ್ಟಾಗಿದೆ. ಬಟ್ ಚೆನ್ನಾಗಿದೆ. ಎಲ್ಲರಿಗೂ ನೋಡಿರಿ, ಈ ಜೀವನ ಅನ್ನೋದು ಹೀಗೆ ಇರಲ್ಲ. ಒಂದು ನೆನಪುಗಳು ಮಾತ್ರ ಉಳಿತಾವೆ. ಮಾಡಿದ ಕೆಲಸ ನೆನೆಸ್ತಾರೆ. ನಾವೇನು ಮಾಡೀವಿ ಅನ್ನೋದು ಅನ್ನೋದಕ್ಕಿಂತ ಮಾಡಿದ್ರು ಅಂತ ಹೇಳ್ತಾರಲ್ಲ, ಈ ಶರಣರ ಶಕ್ತಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ನಾನು ಹಾರೈಸ್ತೀನಿ. ಈ ಶುಭ ಸಂದರ್ಭ ಎಲ್ಲರೂ ಬಂದು ಶರಣರ ಶಕ್ತಿಯನ್ನು ನೋಡಿರಿ ಅಂಥೇಳಿ ಮತ್ತೊಮ್ಮೆ ನಿಮಗೆ ದಾವಣಗೆರೆ ಜನತೆಗೆ ಹೇಳ್ಕೊತೀನಿ. ಸರ್, ತಮ್ಮ ನಿರ್ದೇಶನದ ಚಿತ್ರ ಇವತ್ತು ದಾವಣಗೆರೆಯಲ್ಲಿ ಬಿಡುಗಡೆ ಆಗಿದೆ. ಜನ ಏನು ಸ್ಪಂದಿಸಿದ್ದಾರೆ, ವಾತಾವರಣ ಹೇಗಿದೆ, ತಾವು ಇಲ್ಲಿ ಸಹ ವೀಕ್ಷಿಸಿದಿರಿ. ಇದ್ರ ಬಗ್ಗೆ ತಾವು ದಾವಣಗೆರೆ ಜನತೆಗಾಗಲಿ ನಾಡಿನ ಜನತೆಗೆ ಏನು ಹೇಳಕ್ಕೆ ಬೇಕು? ಸರ್, ಇದು ಶರಣರ ಶಕ್ತಿ ಅಂದರೆ ಬಸವಣ್ಣವರ 12ನೇ ಶತಮಾನದಾಗ ಏನಿತ್ತು, ನಿಜವಾಗ್ಲೂ ಬಸವಣ್ಣನವ್ರು ಅಂದರೆ ಏನಿತ್ತು ಆವತ್ತಿನ ಪರಿಸ್ಥಿತಿ ಒಳಗೆ, ಅದನ್ನು ತೋರ್ಸೋಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ನಮಗೆ ಭಾಳ ಖುಷಿ ಆಗುತ್ತೆ. ಏನಂದರೆ ಹೊರಗೆ ಬಂದ ತಕ್ಷಣ ಒಬ್ಬ ಮನುಷ್ಯ ಹೇಳ್ದ, ಸರ್ 2 ಗಂಟೆ ಆಗಿದ್ದು ನಂಗೆ ಗೊತ್ತೇ ಆಗಲಿಲ್ಲ ಸರ್, ನಾನು ನೋಡ್ತಾ ಇದ್ದೆ ಸಿನಿಮಾನ, ನನಗೆ ಕಣ್ಣಾಗ ನೀರು ಬಂದು ಸರ್ ಅಂತ. ನಮ್ಮ ಥಿಯೇಟ್ರ್ ಮಾಲೀಕರು, ತ್ರಿಶೂರ್ ಥಿಯೇಟ್ರ್ ಮಾಲೀಕರು ನಮಗೆ ಬಂದು ಹೇಳಿದ್ರು, ಏನು ಸರ್ ಒಬ್ಬರು ಹೊರಗೆ ಬರ್ತಿಲ್ಲ, ನಾವು ಬಸವಣ್ಣನ ಸಿನಿಮಾ ಎಲ್ಲರೂ ಎದ್ದು ಬರ್ತಾರೆ ಅಂತ ಮಾಡಿದ್ವಿ, ಭಾಳ ಖುಷಿ ಆಯ್ತು ಸರ್, ಈ ಥರ ಹಿಡಿದಿಡ್ತೈತೆ ನಿಮ್ಮ ಸಿನಿಮಾ ಅಂತಂದರೆ ಇದು ನಿರ್ದೇಶಕನ ಸಿನಿಮಾ, ನಿರ್ದೇಶಕ ಗೆದ್ದಂಗೆ ಆಯ್ತು ಸರ್ ಅಂತಂದರು. ಅದು ಭಾಳ ಖುಷಿ ಆಯಿತು. ಆಮೇಲೆ ಬೆಳಗ್ಗೆ ನಾವು ನಮ್ಮ ಮಾಜಿ ಮಹಾಪೌರರಾದಂಥ ಅಬ್ದುಲ್ ಲತೀಫ್ ಸಾಹೇಬ್ರ ಮನೆಗೆ ಹೋಗಿದ್ವಿ. ಸರ್ ಬರಬೇಕು ಬಸವಣ್ಣನ ಸಿನಿಮಾ ನೋಡೋಕೆ ಅಂತ. ಅವ್ರು ಅದೇ ಅಂದರು, ನೀವು ನೋಡಿರಿ ಯಾರ್ಯಾರು ಬರ್ತಾರ ಅಂತಂದು. ನಮಗೆ ಇವತ್ತು ಭಾಳ ಖುಷಿ ಆಯಿತು. ನಾವು ಯಾರನ್ನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಅವರೆಲ್ಲ ದೊಡ್ಡವ್ರು ಇದ್ರ ಬಗ್ಗೆ ಆಸಕ್ತಿ ಇರೋರೆಲ್ಲ ಬಂದರು, ನಮಗೆ ಸಪೋರ್ಟ್ ಮಾಡಿದ್ರು, ನಾವೆಲ್ಲ ಜೊತೆಗಿರ್ತೀವಿ ಅಂತ ಹೇಳಿದರು. ಆಮೇಲೆ ನಾವೆಲ್ಲ ನಮ್ಮನ್ನೆಲ್ಲ ಆಡಿ ಬೆಳೆಸಿದಂತಹ ನಮ್ಮ ಊರಿನ ಗೌಡ್ರಾದಂಥ KG ಬಸವನಗೌಡರು ಬಂದಿದ್ದರು. ಎಲ್ಲ ನಾವು ನಿಮಗೆ ನಿನ್ನ ಸಪೋರ್ಟ್ ಮಾಡ್ತೀವಪ್ಪ, ನಮ್ಮ ಊರಾಗ ಮಾಡಿದ್ದೀವಿ ಸಿನಿಮಾನ ಅಂತಂದು. ಯಾಕಂದರೆ ನಾನು ಹುಟ್ಟಿ ಬೆಳೆದಿದ್ದು ಕಕ್ಕರಗೋಳದಲ್ಲಿ, ನಾನು ನಾವು ಓದಿದ್ದೆಲ್ಲ ದಾವಣಗೆರೆಯಲ್ಲಿ ಮೋತಿವೀರಪ್ಪ ಸ್ಕೂಲಲ್ಲಿ ಓದಿದ್ದೆ. ನಮ್ಮ ಮೋತಿವೀರಪ್ಪ ಸ್ಕೂಲಿನ ಹಳೆ ವಿದ್ಯಾರ್ಥಿಗಳೆಲ್ಲ ಬಂದಾರೆ ಇವತ್ತು. ಅದು ನೋಡಿ ಭಾಳ ಖುಷಿ ಆಯ್ತು. ಆಮೇಲೆ RT ಅರುಣ್ ಕುಮಾರ್ ಅವ್ರ ಹತ್ರ ನಾವು ಹೋಗಿದ್ವಿ, ಸರ್ ಹಿಂಗೆ ಸಿನಿಮಾ ರಿಲೀಸ್ ಮಾಡ್ತಿದ್ವಿ ಹೆಂಗೆ ಅಂತಂದು. ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ನಮ್ಮ ಗುರುಗಳವ್ರು ನಾಟಕೆಲ್ಲ ಕಲಿಸಿದ್ರು. ಅವ್ರು ಅದೇ ಅಂದರು, ಬಸವಣ್ಣನ ಸಿನಿಮಾ ಮಾಡ್ತಿದ್ದೀರಿ, ಅದ್ರಾಗ ಎಲ್ಲರನ್ನೂ ತಗೊಂಡು ಬಂದಿರಿ ನೀವು ಅಂದ್ರೆ ಭಾಳ ಖುಷಿ ಆಯಿತು ಅಂತಂದು. ಸೊ ನಮ್ಮ ಸಿನಿಮಾದ ಮೇನ್ ಕಾನ್ಸೆಪ್ಟ್ ಇದ್ದೇ ಒಂದು, ಜಾತಿ ಇಲ್ಲ, ಭೇದ ಇಲ್ಲ, ಕಾಯಕವೇ ಕೈಲಾಸ ಅಂತ ದುಡಿಯೋದು, ಎಲ್ಲರೂ ಒಂದೇ ಏಡಿ ಬಾಳೋದು ಅಂತಂದು ಒಂದು ತತ್ವ ಸಿದ್ಧಾಂತ ಇತ್ತು. ಅದನ್ನು ನಾವು ತೋರಿಸಿದ್ವಿ. ಅದು ಇವತ್ತಿನ ಈ ಪರಿಸ್ಥಿತಿ ಒಳಗೆ ನಮಗೆ ಕಾಣ್ತೈತಿ. ಇದನ್ನು ನೋಡಿ ನಮಗೆ ಭಾಳ ಖುಷಿ ಆಯಿತು. ದಾವಣಗೆರೆ ಜನ ಯಾವಾಗಲೂ ಶರಣ ಸಂಸ್ಕೃತಿನ, ವಚನ ಸಾಹಿತ್ಯನ ಎತ್ತಿಡಿದಿರೋ ಸುಮಾರು ಎಕ್ಸಾಂಪಲ್ಸ್ ಇದ್ದಾವೆ. ಇದು ನಮ್ಮ ಶರಣರ ಶಕ್ತಿ ದಾವಣಗೆರೆಯವರ ಮಡಿಲಲ್ಲಿ ಹಾಕಿದ್ದೀನಿ. ಇದು ಅದ್ಭುತವಾಗಿ ಅದ್ಧೂರಿಯಾಗಿ ನಡೆಸ್ಕೊಡ್ತಾರೆ ಅಂತ ನನಗೆ ಆಸೆ ಇದೆ. ಸೊ ಇದು ನಮ್ಮನ್ನು ಉಳಿಸ್ತಾರೆ, ಶರಣರ ಶಕ್ತಿನ ಬೆಳೆಸ್ತಾರೆ ಅಂತ ನಾನು ಹೇಳ್ತೀನಿ. ಸರ್, ಇದು ನನ್ನ ಹೆಸರು ಜಾಕೀರ್ ಹುಸೇನ್ ಅಂತೇಳಿ. ನಾನು ಶರಣರ ಶಕ್ತಿ ಫಿಲಿಮ್ ನೋಡೋಕ್ಕೆ ಬಂದೆ. ನಾನು ಈ ಶರಣರ ಶಕ್ತಿ ಫಿಲಿಮ್ನಲ್ಲಿ ಬಸವಣ್ಣನವರು ಭಾಳ ಚೆನ್ನಾಗಿ ಎಲ್ಲ ಧರ್ಮದ ಜಾತಿಯವ್ರಿಗೆ ತಗೊಂಡು ಅಂತರ್ಜಾತಿಯವ್ರಿಗೂ ಮದುವೆ ಮಾಡಿಸಿ ಎಷ್ಟು ಚೆನ್ನಾಗಿ ಅವರು ಜೀವನದ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ನಾನು ಈ ಕೆಲವು ಜನ ರಾಜಕೀಯ ಬೆಳೆಸ್ಕೊಳ್ಳೋಕ್ಕೆ ಬರೀ ಧರ್ಮ ಜಾತಿ ಅಂತಾರೆ.
ಬಸವಣ್ಣವ್ರು ನೋಡಿದರೆ ಇಂಥ ಅದು ಕಲಿಸಿದ್ದಾರೆ. ಅದು ಫಾಲೋ ಮಾಡೋದು ಬಿಟ್ಟು ಬರೀ ಇವ್ರಿಗೆ ಸ್ವಾರ್ಥಕ್ಕೋಸ್ಕರ ಕೆಲವರು ರಾಜಕೀಯದಲ್ಲಿ MLAಗಳು ಅಬ್ಬಾ ಏನು ಬರೀ ಬೆಳಿಗ್ಗೆ ಎದ್ದರೆ ಧರ್ಮ ಜಾತಿ ಇದು ನೋಡ್ಯಾರ ಕಲಿಬೇಕಾರು.